ಕಿಚನ್ನೇ ಹೊತ್ತು ಬಟ್ಟೆ. ಆಮೇಲೆ ಬಟ್ಟೆ ತೊಳೆಯೋದು ಎಷ್ಟು ಕಷ್ಟ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನಮ್ಮ ಮನೇಲಾದರೆ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ನಮ್ಮ ಅಕ್ಕರಿ ಆ ಥರ ಹೋಗಿದಾರೋ ಬಟ್ಟೆ ಗೊತ್ತಿಲ್ಲ. ನನಗಂತೂ ನಾನು ಒಂದು ಪ್ಲೇಸಲ್ಲಿ ಕೂತಿಲ್ಲ, ವಾಶ್ ಮಾಡ್ತಾ ಮುಂದಕ್ಕೆ ಹಿಂದಕ್ಕೆ ಹೋಗ್ತಾನೆ ಇದ್ದೀನಿ. ಇಲ್ಲಿ ನೋಡಿದ್ರೆ ಬಟ್ಟೆಗೆ ಸ್ಪೇಸೇ ಇಲ್ಲ. ಸ್ಪೇಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ರೆಡಿಯಾಗಿ ನನ್ನ ಬೆಡ್ಶೀಟ್ ಅಲ್ಲಿ ಹಾಕ್ಬಿಟ್ಟು ಸೀದಾ ಹೋಗಿದ್ದು ಡಿ ಬಿ ಎಸ್ಗೆ ಹೋಗಿ ಒಂದು ಬಸ್ ಹತ್ತಿ ಒಂದು ಡೇ ಪಾಸ್ ತಗೊಂಡೆ. ಅಲ್ಲಿಂದ ನೆಕ್ಸ್ಟ್ ಜಾಳಲ್ಲಿ ಕ್ರಾಸು ಕೇಳ್ತಾ ಬಂದೆ. ಜಾಳಲ್ಲಿ ಕ್ರಾಸಲ್ಲಿ ಇಳ್ಕೊಂಡು ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಜಾಳಲ್ಲಿ ಕ್ರಾಸಲ್ಲಿ ಇದ್ದೀನಿ ಅಂದಿದ್ದಕ್ಕೆ ಗಾಡಿ ತಗೊಂಡು ಬರ್ತಾ ಹಂಗೆ ನಮ್ಮ ಅತ್ತಿಗೆ ಫೋನ್ ಮಾಡಿ ಪಾಪುಗೆ ಪೋಲಿಯೋ ಹಾಕ್ಸಿದಾರೆ ಇಲ್ವ ಅಂತ ಕೇಳಿದೆ. ಬಂದಿದ ತಕ್ಷಣ ಕುಡಿದಿದ್ದೆ ಬಿಸಿ ಟೀ. ಅಲ್ಲಿಂದ ಬಂದಿದ್ದೆ ನಮ್ಮ ಅಕ್ಕವ್ರ ಪಾಪು ನೋಡೋಣ ಅಂತ. ನೆಕ್ಸ್ಟ್ 1 ಅವರ್ ಆದಮೇಲೆ ಬಿಸಿ ರಾಗಿ ಮುದ್ದೆ ಚಿಕನ್ ಸಾರು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮುಖ ತೊಳೆದು ರೆಡಿಯಾಗಿ ಒಂದು ಟೀ ಕುಡಿದು ನನ್ನ ಪ್ರಯಾಣ ನನ್ನ ರೂಮ್ ಕಡೆಗೆ ಅಂತ ಹೊರಟೆ. ಇವತ್ತಿನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಶೇರ್ ಮಾಡೋದನ್ನ ಮರಿಬೇಡಿ ಗೈಸ್ ಪ್ಲೀಸ್.